ಹೆಲೋ ಫ್ರೆಂಡ್ಸ್, ಇವತ್ತು ನಾಟಿ ಮಟನ್ ದಮ್ ಬಿರಿಯಾನಿ ಮಾಡೋ ವಿಧಾನ ತಿಳ್ಕೊಳ್ಳೋಣ. ನಾನು ಇವತ್ತು ಅರ್ಧ ಕೆಜಿ ಬಿರಿಯಾನಿ ಮಾಡ್ತಾ ಇದ್ದೀನಿ. ಅದಕ್ಕೆ ಅರ್ಧ ಕೆಜಿ ಮಟನ್, ಅರ್ಧ ಕೆಜಿ ರೈಸ್ ತಗೊಂಡಿರ್ತೀನಿ. ಮೊದಲನೇದಾಗಿ ಒಂದು ಕುಕ್ಕರ್ ತಗೋಣ. ಕುಕ್ಕರ್ಗೆ ನಾವು 3 ರಿಂದ 4 ಸ್ಪೂನ್ ಆಯಿಲ್ ಹಾಕೋಣ. ಅದು ಒಂದು 2 ನಿಮಿಷ ಆಯಿಲ್ ಬಿಸಿ ಆಗ್ಲಿ. ಆಯಿಲ್ ಹೀಟ್ ಆಗ್ತಿದ್ದಂಗೆ ಸ್ಪೈಸಸ್ ಮಿಕ್ಸ್ ಮಾಡೋಣ. ಒಂದು 5 ರಿಂದ 6 ಏಲಕ್ಕಿ, ಒಂದು 6 ರಿಂದ 8 ಲವಂಗ, ಒಂದು 2 ಇಂಚು ಚಕ್ಕೆ, 1 ಸ್ಪೂನ್ ಜೀರಿಗೆ ಮತ್ತೆ ಕಪ್ಪು ಏಲಕ್ಕಿ ಇಷ್ಟನ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದಷ್ಟು ನಿಮ್ಗೆ ಒಳ್ಳೆ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಬರ್ತಾ ಇದ್ದಂಗೆನೆ ನೀವು ಒಂದು 4 ರಿಂದ 5 ಮೀಡಿಯಂ ಸೈಜ್ ಈರುಳ್ಳಿನ ಸ್ಲೈಸ್ ಆಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಮಿಕ್ಸ್ ಮಾಡೋಣ. ಇದು ಎಷ್ಟು ಫ್ರೈ ಮಾಡ್ಬೇಕಂದ್ರೆ ನಿಮ್ಗೆ ಇದು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಗೋಲ್ಡನ್ ಬ್ರೌನ್ ಕಲರ್ ಚೇಂಜ್ ಆಗಬೇಕು. ಅಷ್ಟು ಒಂದು 15 ರಿಂದ 20 ನಿಮಿಷ ಫ್ರೈ ಮಾಡಬೇಕಾಗುತ್ತೆ. ಇದಕ್ಕೆ ನೀವು ಒಂದು 50 to 100 ಗ್ರಾಮ್ಸ್ ಫ್ಯಾಟ್ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮಟನ್ ತರಬೇಕಾದ್ರೆ ಒಂದು 50 to 100 ಗ್ರಾಮ್ಸ್ ಎಕ್ಸ್ಟ್ರಾ ಫ್ಯಾಟ್ ತಗೊಳ್ಳಿ. ಇದನ್ನು ಮಿಕ್ಸ್ ಮಾಡಿ ಈ ಟೈಮಲ್ಲಿ ಮಿಕ್ಸ್ ಮಾಡಿದ್ರೆ ಅದು ಎಷ್ಟು ಬ್ಲೆಂಡ್ ಆಗಿರುತ್ತೆ ಆ ಬಿರಿಯಾನಿಗೂ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇವಾಗ ನಾವು ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ನಾವು ರೈಸ್ಗೆಲ್ಲ ಮಿಕ್ಸ್ ಮಾಡ್ತೀವಿ. ಸೊ ರುಚಿಗೆ ಇಲ್ಲಿ ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ. ಎಷ್ಟು ಫ್ರೈ ಆಗಬೇಕು ಅಂದ್ರೆ ನಿಮ್ಗೆ ಅದು ನಾನಾಗ್ಲೇ ಹೇಳಿದಾಗ ಒಂದು ಗೋಲ್ಡನ್ ಕಲರ್ ಟರ್ನ್ ಆಗಬೇಕು. ಜೊತೆಗೆ ಆನಿಯನ್ ನಿಮ್ಗೆ ಸಾಫ್ಟ್ ಆಗ್ತಾ ಹೋಗ್ಬೇಕು. ಈಗ ನಾವು 1 ಕಪ್ ಪುದೀನಾನ ಮಿಕ್ಸ್ ಮಾಡೋಣ. ಮತ್ತೆ 1 ರಿಂದ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಮತ್ತೆ ಇದಕ್ಕೆ ನಾವು ಮತ್ತೊಂದು ಕಪ್ಪು ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡೋಣ. ಕೊತ್ತಂಬರಿ ಮತ್ತೆ ಪುದೀನ ಎರಡೂ ಮಿಕ್ಸ್ ಮಾಡಿ ಎರಡೂ ಫ್ರೈ ಆಗಿ ಆನಿಯನ್ ಜೊತೆ ಫ್ರೈ ಆದಾಗ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ, ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ಬಿರಿಯಾನಿನೇ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಎಣ್ಣೆ ಬಿಡ್ತಾ ಇದೆ. ಈ ಹಸಿ ಆನಿಯನ್ ಹಸಿ ಸ್ಮೆಲ್ ಹೋಗ್ಬೇಕು, ಆ ಥರ ಫ್ರೈ ಆಗಬೇಕು. ನಾವು ಫ್ರೈ ಮಾಡಿದಷ್ಟು ಬಿರಿಯಾನಿ ತುಂಬಾ ಟೇಸ್ಟ್ ಬರುತ್ತೆ. ನೋಡಿ ಈಗ ಗೊತ್ತಾಗ್ತಾ ಇದೆಲ್ಲ ನಿಮ್ಗೆ ಆನಿಯನ್ ಎಷ್ಟು ಸಾಫ್ಟ್ ಆಗ ಎಲ್ಲ ಬ್ಲೆಂಡ್ ಆಗ್ತಾ ಇದೆ. ನಾನು ಆಗ್ಲೇ ಹೇಳ್ದಂಗೆ ಅರ್ಧ ಕೆಜಿ ಅಕ್ಕಿನ ನಾವು ಉನಿ ಹಾಕ್ಬಿಡೋಣ, ನೀರಿನಲ್ಲಿ ನೆನೆ ಹಾಕ್ಬಿಡೋಣ. ಒಂದು 30 ಮಿನಿಟ್ಸ್ ನೆನೆ ಹಾಕಿದ್ರೆ ಆಮೇಲೆ ರೈಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಈ ಫ್ರೈಗೆ ನಾವು ಒಂದು 2 ಸ್ಪೂನ್ ಕಸ್ತೂರಿ ಮೇಥಿನ ಮಿಕ್ಸ್ ಮಾಡೋಣ. 2 ಟೀ ಸ್ಪೂನ್ ಕಸ್ತೂರಿ ಮೇಥಿ ತಗೊಳ್ಳಿ. ಚೆನ್ನಾಗಿ ಮತ್ತೆ ಫ್ರೈ ಮಾಡಿ. ಫ್ರೈ ಮಾಡ್ಕೊಂತ ಇದ್ದಾಗಲೇ ನಿಮ್ಗೆ ಆ ಒಂದು ಸ್ಮೆಲ್ ಎಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ. ಅವಾಗ ನಿಮ್ಗೆ ಗೊತ್ತಾಗ್ತದೆ ಆ ಹಸಿ ವಾಸನೆ ಹೋಗ್ತಾ ಇರುತ್ತಂಗೆ. ಇವಾಗ ನೀವು ಇದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಿಕ್ಸ್ ಮಾಡೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕಂಪ್ಲೀಟ್ ಆಗಿ ನಮಗೆ ಹಸಿ ಸ್ಮೆಲ್ ಹೋಗ್ಬೇಕು, ಹಸಿ ವಾಸನೆ ಹೊರಟು ಬಿಡ್ಬೇಕು. ಅಲ್ಲಿ ತನಕನೂ ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ನಿಮ್ಗೆ ಗೊತ್ತಾಗ್ತಾ ಇರುತ್ತೆ, ಆ ಹಸಿ ಸ್ಮೆಲ್ ಹೋಗ್ತಾ ಇದೆಯೋ ಹೋಗುತ್ತೆ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅಲ್ಲಿ ತನಕನೂ ಫ್ರೈ ಮಾಡಿ. ಈಗ ನೀವು ನೋಡ್ತಾ ಇದ್ರೆ ಎಣ್ಣೆ ಬಿಡ್ತಾ ಇರುತ್ತೆ, ಆ ಹಸಿ ಸ್ಮೆಲ್ ಹೋಗ್ತಾ ಇರುತ್ತೆ. ಸೊ ಕಂಪ್ಲೀಟ್ ಆ ಹಸಿ ಸ್ಮೆಲ್ ಹೋಗಿ ನಮಗೆ ನಾವು ಹಾಕಿರೋ ಸ್ಪೈಸ್ ಸ್ಮೆಲ್ ಬರುತ್ತೆ. ಅಲ್ಲಿ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ಎಣ್ಣೆ ಬಿಡ್ತಾ ಇದೆ. ಈರುಳ್ಳಿ ಕೂಡ ತುಂಬಾ ಸಾಫ್ಟ್ ಆಗ್ತಾ ಇದೆ. ಇವಾಗ ನಾವು ಈ 1/2 kg ಮಟನ್ ಇದೆಯಲ್ಲ ಅದನ್ನ ಇದಕ್ಕೆ ಮಿಕ್ಸ್ ಮಾಡೋಣ. ಚೆನ್ನಾಗಿ ತಿರುವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಹೇಗೆ ಮಿಕ್ಸ್ ಆಗ್ಬೇಕಂದ್ರೆ ನಾವು ಈ ಇಷ್ಟ ತನಕ ಬಂದಿರೋ ಮಸಾಲ ಎಲ್ಲ ನಮಗೆ ಮಟನ್ಗೆ ಹಿಡ್ಕೊಬೇಕು, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇಲ್ಲಿ ಕಾಣ್ತಾ ಇದೆಲ್ಲ, ಇದು ಒಂದು 2 ನಿಮಿಷ ಹಾಗೆಯೇ ಬೇಯಿಸ್ಕೊಳ್ಳಿ. ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ.
ನಾನು ಆಗ್ಲೇ ಹೇಳಿದ್ನಲ್ಲ, ಮಸಾಲೆಗೆ ಈಗಾಗಲೇ ಉಪ್ಪು ಹಾಕಿರ್ತೀವಿ. ಸೊ ಅಲ್ಲೂ ಸ್ವಲ್ಪ ಕಡಿಮೆ ಹಾಕೊಳ್ಳಿ, ಇಲ್ಲೂ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಸೊ ಮ್ಯಾಚ್ ಆಗುತ್ತೆ. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಮಟನ್ನ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಮಟನ್ನ ಡ್ರೈ ಆಗಿರಬೇಕು, ಮಟನ್ ನಲ್ಲಿ ನೀರಿರಬಾರ್ದು. ಸೊ ಆವಾಗ ನಮ್ಗೆ ಇಲ್ಲಿ ಇವಾಗ ಬೇಯಿಸ್ಬೇಕಾದ್ರೆ ಮಟನ್ ನೀರ್ ಬಿಡಬೇಕು. ಮಟನ್ ನಮ್ಗೆ ನೀರಿದ್ರೆ ಮಟನ್ ಟೇಸ್ಟ್ ಬರಲ್ಲ. ಸೊ ಮಟನ್ನೇ ಕಂಪ್ಲೀಟ್ ಆಗಿ ಫಸ್ಟ್ ತೊಳೆದಾಗ್ಲೇ ಕಂಪ್ಲೀಟ್ ಡ್ರೈ ಮಾಡ್ಕೊಳ್ಳಿ. ಇದೊಂದು 2-3 ನಿಮಿಷ ಆದ ತಕ್ಷಣ ನೀವು ಇವಾಗ ಒಂದು 1/2 ಸ್ಪೂನ್ ಅರಿಶಿನ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 4 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಸಾಲ ಹಿಡಿಬೇಕು, ಆ ತರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆಲ್ಲ, ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಇದಕ್ಕೆ ಇವಾಗ ನಾವು 1 ಟೇಬಲ್ ಸ್ಪೂನ್ ಗರಂ ಮಸಾಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡೋಣ. ಒಂದು 10-15 ನಿಮಿಷ ಫ್ರೈ ಮಾಡೋಣ. ನೋಡಿ, ಇವಾಗ ನೀವು ನೋಡ್ತಾ ಇದ್ರೆ ಮಟನ್ ನಲ್ಲಿ ನೀರ್ ಬಿಡ್ತಾ ಇದೆ. ಅದು ನೀರ್ ಬಿಟ್ಟಷ್ಟು ಚೆನ್ನಾಗಿರುತ್ತೆ ಮಟನ್ ಅಂತ. ಅದು ನೀರ್ ಬಿಡಬೇಕು, ಹಸಿ ಸ್ಮೆಲ್ ಹೋಗ್ಬೇಕು. ಆವಾಗ ಮಟನ್ ನಮ್ಗೆ ಬೇಗ ಚೆನ್ನಾಗಿ ಬೇಯುತ್ತೆ, ಮತ್ತೆ ತಿನ್ಬೇಕಾದ್ರೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ. ಇದಕ್ಕೆ ನಾನು ಒಂದು 2 ಮೀಡಿಯಂ ಸೈಜ್ ಟೊಮ್ಯಾಟೊ ತಗೊಂಡು ಸಣ್ಣದಾಗಿ ಕಟ್ಟಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನೋಡಿ, ನೀರು ಚೆನ್ನಾಗಿ ಬಿಡ್ತಾ ಇದೆ. ನಾವು ಇದು ಎಷ್ಟು ಚೆನ್ನಾಗಿ ಫ್ರೈ ಮಾಡಿದಷ್ಟು ನಮಗೆ ಮಟನ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬಿರಿಯಾನಿ ಮಿಕ್ಸ್ ಮಾಡಿದಾಗ. ಇದು ನಾನೀಗ 1 ನಿಂಬೆ ಹಣ್ಣನ್ನು ತಗೊಂಡು ನಿಂಬೆ ಹಣ್ಣಿನ ಜ್ಯೂಸ್ ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನ ಮತ್ತೆ ಮಿಕ್ಸ್ ಮಾಡಿ ಇದಕ್ಕೆ ಒಂದು 1/2 ಕಪ್ ಕರ್ಡ್ ಮೊಸರನ್ನ ಮಿಕ್ಸ್ ಮಾಡೋಣ. ಈಗಾಗಲೇ ನಾವು ನಿಂಬೆ ಹಣ್ಣು ಮಿಕ್ಸ್ ಮಾಡಿ ಆಗಿದೆ. ಈಗ ಕರ್ಡ್ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡೋಣ. ಮತ್ತೆ ಕರ್ಡ್ ಹಾಕಿದಷ್ಟು ಬಿರಿಯಾನಿಯಿಂದ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ. ಇವಾಗ ನೋಡಿ, ನೀವು ನೋಡ್ತಾ ಇದ್ದೀರಾ, ನೀರು ಚೆನ್ನಾಗಿ ಬಿಡ್ತಾ ಇದೆ. ಮಟನ್ ಲೈಟ್ ಆಗಿ ಬೇಯ್ತಾನೂ ಇರುತ್ತೆ. ಇವಾಗ ನಾವು ಒಂದು 3-4 ಹಸಿಮೆಣಸಿನಕಾಯಿ ಮೇಲೆ ಹಾಕೋಣ. ಒಂದು 2-3 ನಿಮಿಷ ಯಾವಾಗ ನಿಮ್ಗೆ ಕುದಿಯೋದು ಬರುತ್ತಲ್ಲ, ಆವಾಗ ಅದನ್ನ ಕುಕ್ಕರ್ನಲ್ಲಿ ಹಾಕ್ಬಿಟ್ಟು, ಎಳೆ ಮಟನ್ ಆದ್ರೆ ಒಂದು 3-4 ವಿಜಿಲ್ ತಗೊಳ್ಳಿ. ಸ್ವಲ್ಪ ಬಲ್ತಿದ್ರೆ ಒಂದು 5-7 ತನಕ ವಿಜಿಲ್ ತಗೊಳ್ಳಿ. ಅದು ಹಾಕ್ತಿದ್ದಂಗೆ ನಾವು ರೈಸ್ ಪ್ರಿಪೇರ್ ಮಾಡೋಣ. ಇವಾಗ ರೈಸ್ಗೆ ನೀರು ಹಾಕೊಂಡು ಇವಾಗ ಅದಕ್ಕೆ ಒಂದು 2 ಸ್ಪೂನ್ ಆಯಿಲ್ ಮಿಕ್ಸ್ ಮಾಡೋಣ. ಆಯಿಲ್ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಮಿಕ್ಸ್ ಮಾಡೋಣ. ಅದಕ್ಕೂ ಕೂಡ ಈಗ ಒಂದು ಸ್ಪೈಸ್ ಮಿಕ್ಸ್ ಮಾಡೋಣ. ಅದರಲ್ಲಿ ಸ್ಪೈಸಸ್ ಅಂದ್ರೆ ಚಕ್ಕೆ, ಲವಂಗ ಮತ್ತೆ ಏಲಕ್ಕಿ, ಇಷ್ಟು 3 ಹಾಕಿದ್ರೆ ಸಾಕು. ಸ್ವಲ್ಪ ವಾಟರ್ ಬಾಯ್ಲ್ ಆಗ್ತದೆ ಅಂದಾಗ ನಾವು ಇದನ್ನ ಮಿಕ್ಸ್ ಮಾಡ್ಬಿಟ್ಟು, ನೋಡಿ, 1-2 ಏಲಕ್ಕಿ, 1-2-3 ಲವಂಗ, 1-2 ಚಕ್ಕೆ, ಇಷ್ಟನ್ನ ಮಿಕ್ಸ್ ಮಾಡೋಣ. ಇದು ಕೂಡ ನಮ್ಗೆ ರೈಸ್ ನಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ನಾನೀಗಾಗ್ಲೇ ಹೇಳ್ದಂಗೆ ಅರ್ಧ ಕೆಜಿ ರೈಸ್ ತಗೊಂಡಿದ್ದೀನಿ. ಅರ್ಧ ಕೆಜಿ ರೈಸ್ ಅಲ್ಲಿ ನಾನು ತಗೊಂಡಿರೋದು ಒಂದು 100-200 ಗ್ರಾಮ್ಸ್ ಬಾಸ್ಮತಿ ತಗೊಂಡಿದ್ದೀನಿ. ಇನ್ನು ರಿಮೈನಿಂಗ್ ನಾರ್ಮಲ್ ರೈಸ್ ತಗೊಂಡಿದ್ದೀನಿ. 2 ಸೇರ್ಸ್ ಅರ್ಧ ಕೆಜಿ ಹಾಕಿದ್ದೀನಿ. ನೀವು ನಾರ್ಮಲ್ ರೈಸ್ ಅಲ್ಲೇ ಮಾಡಬಹುದು, ಇಲ್ಲ ಬಾಸ್ಮತಿಲಿ ಮಾಡ್ತೀನಿ ಅಂದ್ರೆ ಬಾಸ್ಮತಿನಲ್ಲೂ ಕೂಡ ಮಾಡಬಹುದು. ನಿಮ್ಗೆ ಯಾವ್ದು ಈಸಿ ಆಗುತ್ತೋ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ರೈಸ್ನ ಉಪಯೋಗಿಸಿ. ನಾನು 2 ಮಿಕ್ಸ್ ಮಾಡಿದ್ದೀನಿ. 2 ಮಿಕ್ಸ್ ಮಾಡಿದಾಗ ಅದು ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಸೊ ಇವಾಗ ನೋಡಿ, ಇದಕ್ಕೆ ನಾವು ಒಂದು 3-4 ಕಡ್ಡಿ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡೋಣ. ಬೇಕು ಅಂದ್ರೆ ನಿಮ್ಗೆ 1-2 ಪುದೀನ ಕೂಡ ಹಾಕೊಬಹುದು.
ಮತ್ತೆ ನಾನು ಆಗ್ಲೇ ನಿಂಬೆ ಹಣ್ಣು ಜ್ಯೂಸ್ ತಗೊಂಡಲ್ಲ, ಆ ನಿಂಬೆ ಹಣ್ಣಂದು ಸಿಪ್ಪೆ ತೆಗೆದು ನೀರಿಗೆ ಹಾಕೋಣ. ಅದು ಕೂಡ ನಮ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸ್ವಲ್ಪ ಬಾಯ್ಲ್ ಆಗ್ಲಿ. ಇದೆಲ್ಲ ನಮ್ಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಬಿರಿಯಾನಿನಲ್ಲಿ. ಅದು ಇವಾಗ ನೋಡಿ ನೀರು ಬಾಯ್ಲ್ ಆಗ್ತಾ ಇದೆ. ಇದು ಬಾಯ್ಲ್ ಆಗ್ತಿದ್ದಂಗೆನೆ ನಾವು ರೈಸ್ ಮಿಕ್ಸ್ ಮಾಡ್ಕೊಳ್ಳೋಣ. ಆ ರೈಸ್ ಒಂದು ಮಿನಿಮಮ್ ಒಂದು 30ರಿಂದ 45 ನಿಮಿಷ ನೀರಿನಲ್ಲಿ ನೆಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ ರೈಸ್ನ ನಾವು ಇಲ್ಲಿ ಈ ನೀರಿಗೆ ಮಿಕ್ಸ್ ಮಾಡೋಣ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನ ನಾರ್ಮಲ್ ರೈಸ್ ಮಾಡ್ತೀವಲ್ಲ ಅದೇ ರೀತಿ ರೈಸ್ ಮಾಡ್ಕೊಳ್ಳೋದು. ಒಂದು 70 to 80% ರೈಸ್ ಬೇಯಬೇಕು. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 70-80% ಬೆಂದ ಮೇಲೆ ನಾವು ಇದನ್ನ ಸಪರೇಟ್ ಮಾಡಬೇಕಾಗುತ್ತೆ. ಇವಾಗ ನೋಡಿ ರೈಸ್ ಈಗಾಗಲೇ ಚೆನ್ನಾಗಿ ಬೆಂದಿದೆ. ಆಲ್ಮೋಸ್ಟ್ 70 to 80% ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಅದನ್ನ ನಿಂಬೆಹಣ್ಣನ್ನು ತೆಗೆದಾಕ್ಬಿಟ್ಟು ರೈಸ್ ಅಲ್ಲೂ ಸ್ವಲ್ಪ ನೀರು ಇರೋದ್ರಿಂದ ಅದನ್ನು ಕೂಡ ಸಪರೇಟ್ ಮಾಡ್ಬಿಡೋಣ. ನೋಡಿ ಸ್ವಲ್ಪ ನೀರಿದೆಲ್ಲ, ಅದನ್ನ ಸಪರೇಟ್ ಮಾಡ್ಬಿಟ್ಟು ಮತ್ತೆ ರೈಸ್ ವಾಪಸ್ ತಗೊಂಡ್ಬರೋಣ. ನಿಮ್ಗೆ ಅಕ್ಕಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಬೆಂದಿದೆ ಅಂತ. ಸೊ ನೋಡಿ ಸಪರೇಟ್ ಮಾಡಿ ರೈಸ್ನ ಸ್ವಲ್ಪ ವಾಪಸ್ ತಂದಿದ್ವಿ. ಇವಾಗ ನೋಡಿ ರೈಸ್ ಎಷ್ಟು ಹದವಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ನಾವೇನ್ ಮಾಡೋಣ, ನಾವು ಫಸ್ಟ್ ಮಟನ್ ಗ್ರೇವಿ ಮಾಡೋದಲ್ಲ, ಆ ಗ್ರೇವಿನಲ್ಲಿರೋ ಈ ಒಂದು ಆಯಿಲ್ ಅಂಶನ ತೆಗೆದು ರೈಸ್ ಮಿಕ್ಸ್ ಮಾಡೋಣ. ನೀವು ಮೊದಲನೇದಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ನಿಮ್ಗೆ ಈ ಆಯಿಲ್ ಕಂಟೆಂಟ್ ಕೂಡ ಜಾಸ್ತಿ ಸಿಗುತ್ತೆ. ಕೆಲವರು ಇದಕ್ಕೆ ಫುಡ್ ಕಲರ್ ಕೂಡ ಹಾಕ್ತಾರೆ, ಬಟ್ ನಾನ್ ಫುಡ್ ಕಲರ್ ಎಲ್ಲ ಹಾಕೋದಿಲ್ಲ. ಇದನ್ನ ಮಿಕ್ಸ್ ಮಾಡಾದ್ಮೇಲೆ ನಾವು ಮಟನ್ ತೆಗೆದು ಇದ್ರೊಳಗೆ ಮಿಕ್ಸ್ ಮಾಡ್ಬೇಡ. ಕಂಪ್ಲೀಟ್ ಮಟನ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗಾಗಲೇ. ಸೊ ಅದನ್ನ ರೈಸ್ ನಲ್ಲಿ ಹಾಕ್ಬಿಟ್ಟು ಹಂಗೆ ಸ್ಪ್ರೆಡ್ ಮಾಡೋಣ. ಈ ಸ್ಪ್ರೆಡ್ ಮಾಡಿದಷ್ಟು ಅದರಲ್ಲಿರೋ ರಸ ಎಲ್ಲ ರೈಸ್ಗೆ ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತೆ. ಸೊ ನಾವಿವಾಗ ದಮ್ ಕಟ್ಟಬೇಕು. ಇದು ಮಟನ್, ನಾನು ಆಗ್ಲೇ ಹೇಳ್ದಂಗೆ ಮಟನ್ ದಮ್ ಬಿರಿಯಾನಿ ಇದು. ಸೊ ದಮ್ ಕಟ್ಟಬೇಕಾಗುತ್ತೆ. ಆ ದಮ್ ಕಟ್ಟೋದು ಹೇಗೆ ಅಂತ ಕೂಡ ಹೇಳ್ಕೊಡ್ತೀನಿ. ನೋಡಿ ಕಂಪ್ಲೀಟ್ ಗ್ರೇವಿ ಎಲ್ಲ ತಗೊಂಡು ಎಲ್ಲ ಮಿಕ್ಸ್ ಮಾಡೋಣ. ಈ ದಮ್ ಕಟ್ಟೋಕೆ ನಿಮ್ಗೆ ಒಂದು ಬಿಳಿ ಬಟ್ಟೆ ತಗೊಂಡಿರಿ. ಬಿಳಿ ಬಟ್ಟೆ ತಗೊಂಡು ಕಂಪ್ಲೀಟ್ ಆಗಿ ಪಾತ್ರೆಯ ಮೇಲೆ ಕಂಪ್ಲೀಟ್ ಆಗಿ ಮುಚ್ಬಿಡಿ. ಅದು ಏರ್ ಔಟ್ ಆಗಬಾರ್ದು, ಒಳಗಡೆ ಗಾಳಿ ಹೋಗ್ಬಾರ್ದು, ಅದಕ್ಕೆ ದಮ್ ಕಟ್ಟೋದು ಅನ್ನೋದು. ಅದನ್ನ ಮಾಡಿ ಅದರ ಮೇಲೆ ಒಂದು ಮುಚ್ಚಳ ಮುಚ್ಬಿಡಿ. ಮುಚ್ಚಳ ಮುಚ್ಚೋದು ಹೇಗೆ ಅಂದ್ರೆ, ನಿಮ್ಗೆ ಅದರಲ್ಲಿ ವೆಯ್ಟ್ ಹೋಗ್ಬಾರ್ದು ಅಂತ ಇದ್ರೆ ನೀವು ಯಾವ್ದಾದ್ರು ಆ ಮುಚ್ಚಳದ ಮೇಲೆ ಒಂದು ವೆಯ್ಟ್ ಹಾಕ್ಬೋದು. ಅದು ಹಾಕ್ಬಿಟ್ಟು ಅದು ನಿಮ್ಗೆ ಏನೋ ಸಿಕ್ಕಿಲ್ಲ ವೆಯ್ಟ್ ಅಂದ್ರೆ ಮನೇಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಅದನ್ನ ತೆಗೆದು ಅಲ್ಲಿ ಹಾಕಿ ಒಂದು 15 ಮಿನಿಟ್ಸ್ ಲೋ ಫ್ಲೇಮ್ ನಲ್ಲೇ ದಮ್ ಇರಲಿ. ಒಂದು 15 ಮಿನಿಟ್ಸ್ ಆದ ತಕ್ಷಣ ನೀವು ಅದನ್ನ ಪಾತ್ರೆ ತೆಗೆದುಬಿಟ್ಟು ನೋಡಿ. ಇವಾಗ ನೋಡಿ ಮಟನ್ ಬಿರಿಯಾನಿ ಅದ್ಭುತವಾಗಿ ರೆಡಿ ಆಗಿದೆ. ಈ ರೈಸ್ ಎಷ್ಟು ಚೆನ್ನಾಗಿ ಬೆಂದಿದೆ, ಮಟನ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬಾಟಮ್ ಇಂದ ಹಿಡಿದು ಚೆನ್ನಾಗಿ ತೆಗೆದು ತಿರುವಾಕಿ ಮಟನ್ ಮತ್ತೆ ರೈಸ್ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಆದ್ರೆ ಈ ರೀತಿ ಬರುತ್ತೆ. ಇವಾಗ ನೋಡಿ ಮಟನ್ ಬಿರಿಯಾನಿ ರೆಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದಕ್ಕೆ ಕೆಲವರು
ಗೀ ಅಥವಾ ತುಪ್ಪ ಬೇಕಾದ್ರೂ ಹಾಕೊಂತಾರೆ. ತುಪ್ಪ ತಿನ್ಬೇಕು ಅನ್ನೋರು ಇದ್ರ ಮೇಲೆ ತುಪ್ಪ ಹಾಕೊಂಡ್ರು ಅದು ತುಂಬಾ ಟೇಸ್ಟ್ ಬರುತ್ತೆ. ನಾನು ತುಪ್ಪ ಹಾಕಿಲ್ಲ. ಮಟನ್ ಅಂತೂ ಬಹಳ ಚೆನ್ನಾಗಿ ಬಂದಿದೆ. ಮಟನ್ಗೆ ಮಸಾಲೆ ಕೂಡ ತುಂಬಾ ಚೆನ್ನಾಗಿ ಹಿಡಿದಿದೆ. ಸೊ ಇವಾಗ ಮಟನ್ ಬಿರಿಯಾನಿ ರೆಡಿ ಇದೆ. ಸೊ ನೀವು ಈ ಮಟನ್ ಬಿರಿಯಾನಿ ಮಾಡಿಕೊಂಡು ತಿಂದು ನೋಡ್ಬಿಟ್ಟು ನಮಗೆ ಹೇಗಿತ್ತು ಅಂತ ಮೆಸೇಜ್ ಮಾಡಿ.